ಇಲ್ಲಿ ಬರ್ತಕ್ಕಂಥವ್ರು ಯಾವುದೇ ರಾಜಕೀಯದ ಹಂಗಿಲ್ಲದೆ ಯಾರು ಬೇಕಾದರೂ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು. ಈ ಸ್ಥಳದಿಂದ ಅನುಕೂಲಗಳು ಸಮಸ್ಯೆ ಇರ್ತಕ್ಕಂಥವ್ರು ಎಲ್ಲರಿಗೂ ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರನ್ನೂ ಸರಿಸಮನಾಗಿ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿರಂತರವಾಗಿ ನಡೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಟಿದ್ದೇವೆ. ರಾಜಕೀಯ ಬೇರೆ, ಇಲ್ಲಿ ಯಾವುದೇ ಸೋಂಕುಗಳಿರಬಾರ್ದು, ಆ ರೀತಿಯ ಒಂದು ತೀರ್ಮಾನಗಳನ್ನು ಮಾಡಿದ್ದೇವೆ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಇಷ್ಟೊಂದು ಜನರ ಪ್ರೀತಿ ಸಿಗುತ್ತೆ, ಜನರಿಗೆ ನೀವು ದಾರಿ ಉದ್ದಕ್ಕೂ ಅಷ್ಟು ಲಕ್ಷಾಂತರ ಜನ ಬಂದು ದರ್ಶನ ಪಡೀತಾರೆ? ನನಗೆ ಒಂದು ವಿಶ್ವಾಸ ಇತ್ತು, ಆದರೆ ಆ ವಿಶ್ವಾಸವನ್ನು ಮೀರಿ ನನಗೇನಿತ್ತು ಒಂದು ವಿಶ್ವಾಸ ಜನ ಯಾವ ರೀತಿ ಸೇರ್ಬೋದು ಅಂತಕ್ಕಂಥದ್ದು, ಅದು ಮೀರಿ ಇವತ್ತು ಈ ನಾಡಿನ ಜನತೆ ನಮ್ಮ ತಾಯಿಗೆ ತೋರಿಸಿದಂಥ ಆ ಒಂದು ಕೊನೆಯ ಹಂತದ ಸಾಂತ್ವನವನ್ನು ನಮ್ಮ ಕುಟುಂಬಗಳಿಗೆ ಹೇಳ್ತಕ್ಕಂಥದ್ದು, ಅದರ ಜೊತೆಗೆ ಅವರು ಅವರ ಹೃದಯದಲ್ಲಿ ನಮ್ಮ ತಾಯಿಯ ಬಗ್ಗೆ ಇಟ್ಟಂಥ ಒಂದು ಗೌರವವನ್ನು ಅವರು ತೋರಿಸಿರ್ತಕ್ಕಂಥದ್ದು ಏನಿದೆ. ಬಹುಶಃ ನಾನು ಒಂದು ಆ ಸಿರಿವಂತ ಸಿನಿಮಾದ ವಿಷ್ಣುವರ್ಧನ್ ಅವರದ ಮರಣ ಆದ ಆ ಪಾತ್ರದಲ್ಲಿ ಯಾವೊಂದು ಸಾವನ್ನು ಅವ್ರಿಗೆ ಬಂದಾಗ ಅವರು ನನ್ನ ಸಾವಿನ ನಂತರ ಯಾವ ರೀತಿ ನನ್ನನ್ನು ಸಮಾಜ ಗುರುತಿಸ್ಬೋದು ಅಂತಕ್ಕಂಥ ಒಂದು ಸನ್ನಿವೇಶಗಳನ್ನು ಅದರಲ್ಲಿ ಚಿತ್ರಿಸಿದ್ದಾರೆ. ನಾನು ಯಾವಾಗಲೂ ಅದನ್ನು ಯೋಚನೆ ಮಾಡ್ತೇನೆ. ನಾನು ಸಾರ್ವಜನಿಕವಾಗಿ ಹಲವಾರು ಬಾರಿ ಹೇಳ್ತೀನಿ, ನಮ್ಮ ಆಸ್ತಿ ಈ ನಾಡಿನ ಜನತೆ ಅಂತಕ್ಕಂಥದ್ದು, ಆ ಜನರ ಆಸ್ತಿ ನಮಗೆ ಮುಖ್ಯ ಅಂತಕ್ಕಂಥದ್ದನ್ನು ಏನು ಹೇಳ್ತೀನಿ. ಇವತ್ತು ನನ್ನ ತಾಯಿಯ ಸಾವಿನಲ್ಲಿ ನಮ್ಮನ್ನು ಅಗಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಂದು ಸಮಾಜ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಗೌರವವನ್ನು ಸಲ್ಲಿಸ್ತಾರೆ ಅಂತಕ್ಕಂಥದ್ದನ್ನು ಬಹುಶಃ ನನ್ನ ತಾಯಿ ನೋಡಲಿಲ್ಲ. ಇವತ್ತು ಈ ನಾಡಿನ ಜನತೆ ಯಾವ ರೀತಿ ಅವರನ್ನು ಗೌರವಿಸಿದರು ಅಂತಕ್ಕಂಥದ್ದನ್ನು ಆ ತಾಯಿ ನೋಡೋಕ್ಕಾಗದೇ ಇದ್ದರು. ಆ ತಾಯಿಯ ಮಕ್ಕಳಾಗಿ ಇವತ್ತು ಈ ನಾಡಿನ ಜನತೆ ಆ ತೋರಿಸಿದಂಥ ಅವರ ಕೊನೆಯ ಒಂದು ಪ್ರಯಾಣದಲ್ಲಿ ಅವರ ಗೌರವ, ಪ್ರೀತಿ, ವಿಶ್ವಾಸ ತೋರಿಸಿದಂಥದ್ದು. ಸಣ್ಣ ಸಣ್ಣ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ನಮ್ಮ ತಾಯಿಯ ಒಂದು ವಾಹನಕ್ಕೆ ಆ ಮಕ್ಕಳಿಂದ ನಮಸ್ಕಾರ ಮಾಡಿಸ್ತಾ ಇದ್ದಂಥ ದೃಶ್ಯಗಳನ್ನು ನೋಡಿದಾಗ ಅವರ ಬದುಕು ಯಾವ ರೀತಿ ಸಾರ್ಥಕವಾಯಿತು ಮತ್ತು ಅವರನ್ನು ಯಾವ ರೀತಿ ಕಂಡಿದ್ದಾರೆ ನಮ್ಮ ತಾಯಿ ನೋಡೋಕ್ಕಾಗದೇ ಇದ್ದರೂ ನಮ್ಮ ಕಣ್ಣುಗಳು ಇವತ್ತು ನೋಡುತ್ತವೆ. ಅದರಿಂದ ಇವತ್ತು ನನಗೆ ಒಂದು ವೈಯಕ್ತಿಕವಾಗಿ ಒಂದು ಸಂಕಲ್ಪ ನನ್ನ ಹೃದಯದಲ್ಲಿ ಬಂದಿರೋದು. ನೆನ್ನೆ ಒಂದು ಮಾತು ಹೇಳಿದೆ, ನಾನೇನು ಹಲವಾರು ಬಾರಿ ಹೇಳಿದ್ದೇನೆ, ಈ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಜನತೆಯ ಋಣ ತೀರಿಸಬೇಕು ಅನ್ನೋದು ನಾನೇನು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟಿದ್ದೇನೆ ಅಂತೀನಿ. ಅದಕ್ಕೆ ನೆನ್ನೆಯ ಅವರ ಪಯಣ, ಕೊನೆಯ ಪಯಣದಲ್ಲಿ ಆ ಲಕ್ಷಾಂತರ ಕುಟುಂಬಗಳ ಒಂದು ಅವರಿಗೆ ಸಲ್ಲಿಸಿದಂಥ ಗೌರವ ಏನಿದೆ ಅದು ನನ್ನ ಮೇಲೆ ಋಣ ಹೊರಿಸಿದ್ದಾರೆ, ನಮ್ಮ ಕುಟುಂಬದ ಮೇಲೆ ಋಣ ಹೊರಿಸಿದ್ದಾರೆ ಈ ನಾಡಿನ ಜನತೆ. ನಾವು ಹೋಗೋವರೆಗೆ ನಮ್ಮ ವೈಯಕ್ತಿಕವಾದ ಸ್ವಾರ್ಥಗಳನ್ನು ಬಿಟ್ಟು ಜನತೆಯ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ತಾಯಿಯ ಸಮಾಧಿ ಮುಂದೆ ಇದ್ದು ಕೂತು ಹೇಳ್ತಾ ಇದ್ದೇನೆ, ನನ್ನ ಕ್ಷಣ ಕ್ಷಣವೂ ಈ ನಾಡಿನ ಜನತೆಯ ಒಂದು ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮಗಳ ಮುಖಾಂತರ ನಾಡಿನ ಜನತೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಹುಶಃ ಯಾವುದೇ ರೀತಿಯ ಅಧಿಕಾರದ ಸನ್ನಿವೇಶಗಳಲ್ಲಿ ಬಂದರು, ಅವರು ಅಧಿಕಾರ ಸುತ್ತಮುತ್ತವೇ ಅವರು ಬದುಕಿ ಬಂದರು, ಆದರೆ ಅಧಿಕಾರದ ಬಗ್ಗೆ ಆಸೆ ಪಡಲಿಲ್ಲ. ಯಾವ ಅಧಿಕಾರ ಅಂತಕ್ಕಂಥದ್ದು ತಿರುಗಿ ನೋಡಲಿಲ್ಲ. ದೇವರಾಯಿತು ಅವರಾಯಿತು, ಆ ಬದುಕನ್ನು ಕಂಡಂಥದ್ದು. ಇವತ್ತು ಸಾರ್ಥಕವಾದಂಥ ಬದುಕನ್ನು ಅವರು ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಉಳಿಸಿರ್ತಕ್ಕಂಥದ್ದು ಮುಂದೆ ಯಾವ ರೀತಿ ಬದುಕಬೇಕು ನೀವುಗಳು ಅಂತಕ್ಕಂಥ ಒಂದು ನಮ್ಮ ಹೃದಯದಲ್ಲಿ ಇವತ್ತೇನು ಆ ಸ್ಥಾಪಿಸಿ ಹೋಗಿದ್ದಾರಲ್ಲ, ನಮ್ಮ ಮುಂದಿನ ನಡವಳಿಕೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅದನ್ನು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಅವರ ಹೆಸರಿನಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಈ ಸಂದರ್ಭ.